ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕಣದಾಳದಲ್ಲಿ ಶ್ರೀ ಹುಲಿಕಾಂತೇಶ್ವರ ಜಾತ್ರಾ ಮಹೋತ್ಸವ ಯಾವುದೇ ಕುಂದುಕೊರತೆ ಆಗದಂತೆ ವ್ಯವಸ್ಥೆ ಕಲ್ಪಿಸುವಂತೆ ಅಧಿಕಾರಿಗಳಿಗೆ ಮನವಿ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಣದಾಳ ಗ್ರಾಮದ ಆರಾಧ್ಯ ದೇವರು ಆದ ಶ್ರೀ ಹುಲಿಕಾಂತೇಶ್ವರ ಜಾತ್ರಾ ಮಹೋತ್ಸವ ದಿನಾಂಕ 11/2/2026 ರಿಂದ 17/2/2026 ತನಕ ಭಕ್ತಿ ಭಾವದಿಂದ ನಡೆಯಲಿದೆ. ಜಾತ್ರೆಯು ಸುಸೂತ್ರವಾಗಿ ಹಾಗೂ ಯಾವುದೇ ಕುಂದುಕೊರತೆ ಇಲ್ಲದೆ ನೆರವೇರಲೆಂದು ಶ್ರೀ ಹುಲಿಕಾಂತೇಶ್ವರ ಟ್ರಸ್ಟ್ ಕಮಿಟಿಯವರು ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಮನವಿ ಪತ್ರದಲ್ಲಿ ಜಾತ್ರೆಯ ಸಂದರ್ಭ ಗ್ರಾಮದಲ್ಲಿ ವಿದ್ಯುತ್ ಕಂಬಗಳಿಗೆ ಬಲ್ಬ್ ವ್ಯವಸ್ಥೆ, ರಸ್ತೆ ಹಾಗೂ ಒಳಚರಂಡಿ ಸ್ವಚ್ಛತೆ, ಡಿಡಿಟಿ ಪೌಡರ್ ಸಿಂಪಡಣೆ, ದೇವಾಲಯದ ಸುತ್ತಮುತ್ತ ಸ್ವಚ್ಛತೆ, ಸಾರ್ವಜನಿಕ ಶೌಚಾಲಯಗಳ ವ್ಯವಸ್ಥೆ ಮಾಡುವಂತೆ ಆಗ್ರಹ ಮಾಡಲಾಗಿದೆ. ಇದೇ ವೇಳೆ ಜಾತ್ರೆಯ ಅಂಗವಾಗಿ ಹಮ್ಮಿಕೊಳ್ಳಲಾಗಿರುವ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವುದೇ ಅಡಚಣೆ ಇಲ್ಲದೆ ಯಶಸ್ವಿಯಾಗಿ ನಡೆಯುವಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಹಾಗೆಯೇ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು ಅಂತ ಟ್ರಸ್ಟ್ ಕಮಿಟಿಯವರು ಅಧಿಕಾರಿಗಳನ್ನ ವಿನಂತಿ ಮಾಡಿದರು. ಹುಲಿಕಾಂತೇಶ್ವರ ದೇವಸ್ಥಾನದ ಜಾತ್ರಾ ಉತ್ಸವಕ್ಕೆ ನಮ್ಮ ಹುಲಿಕಾಂತೇಶ್ವರ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದಂಥ ರಾಮಕೃಷ್ಣ ದಳವಾಯಿ ಕೂಡ ಅವ್ರ ನೇತೃತ್ವದಲ್ಲಿ ಮತ್ತು ನಮ್ಮ ಕಾಕರಾದಂಥ ಆನಂದ್ ಆದಂಥ ನಮ್ಮ ಗುರುಗಳಾದಂಥ ನಮ್ಮ ಶಿವ ಆದಂಥ ಮತ್ತು ಹಲವಾರು ನಮ್ಮ ಬಂಧುಗಳೆಲ್ಲ ಭಾಳ ಜನ ಬಂದಿರ್ರಿ. ವಿಷಯ ಏನಂದ್ರೆ ನಾವು ಇವತ್ತು ಮನೆಯೂ ಕೊಡೋದು ಏನು ವಿಷಯ ಇಲ್ಲ ರೀ. ಗುಡಿ ಸುತ್ತಮುತ್ತ ಸ್ವಚ್ಛಗೊಳಿಸ್ಬೇಕ್ರಿ. ಸ್ವಲ್ಪ ಕಂಟಿ ಕಿಸೋದಲ್ಲಿ ಕೇರಿ ಸುತ್ತುವರೆಗೆ ಸ್ವಲ್ಪ ಸ್ವಚ್ಛ ಮಾಡಿಸ್ಬೇಕು. ಮತ್ತು ನಮ್ಮ ಊರಾಗ ಬೀದಿ ದೀಪಗಳಿಗೆಲ್ಲ ಲೈಟ್ ಅಳವಡಿಸೋದ್ರಿ. ಸ್ವಲ್ಪ ದೀಡ್ ನಮಸ್ಕಾರ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ದೀಡ್ ನಮಸ್ಕಾರ ಊರು ಬಾಯಿ ಐತ್ರಿ. ಬಾಯಿ ಸುತ್ತಮುತ್ತ ಒಂದು ಸ್ವಲ್ಪ ಕಂಟಿ ಜಾಸ್ತಿ ಇರ್ತಾವೆ, ಅದು ಎಲ್ಲ ಒಂದು ಸ್ವಲ್ಪ ಸ್ವಚ್ಛ ಆಗಬೇಕು. ಮತ್ತು ಅದೇ ರೀತಿ ಪ್ರತಿ ವರ್ಷ ಅಂತೂ ನಮ್ಮ ಗ್ರಾಮ ಪಂಚಾಯತಿ ಅವ್ರು ಸತತವಾಗಿ ನಾವು ಹುಟ್ಟಿ ಬಹುಶಃ ಒಂದು 35 ವರ್ಷದಿಂದ ಸತತವಾಗಿ ಪ್ರತಿ ವರ್ಷ ಮಾಡ್ಕೊತ ಬಂದಾರೆ. ನಮ್ಮ ತೀರ್ಥಪೈಕಿ ಆದರೂ ಇತ್ತೀಚಿನ ದಿವಸನೇ ಎಲ್ಲರೂ ಮಾಡ್ಕೊತ ಬಂತಾರೆ, ಎಲ್ಲ ಅಭಿವೃದ್ಧಿ ಅಧಿಕಾರಿಗಳು. ನಾವು ಇದೇ ವರ್ಷ ಬಂದು ಒಂದು ಸ್ವಲ್ಪ ಯಾಕೆ ಸಾಹೇಬ್ರಿಗೆ ಏನೋ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಬೇಕಾಗಿತ್ತಂದ್ರೆ ಈ ತಿಂಗಳು 28ನೇ ತಾರೀಕು ಗ್ರಾಮ ಪಂಚಾಯತಿ ಅಧ್ಯಕ್ಷ ಮೆಂಬರ್ಗಳದ ಅವಧಿ ಮುಗಿತೈತಿ. ನಮ್ಗೆ ಅಭಿವೃದ್ಧಿ ಅಧಿಕಾರಿ ಯಾರಂದ್ರೆ ನಮ್ಮ PDO ಸರ್ ಅವ್ರು ಇರೋದ್ರಿಂದ ಮತ್ತೆ ಈಗ ನಮ್ಮದು ಅಧಿಕಾರಿ ಇಲ್ರಿ ಅವ್ರು ಒಂದ್ಬಾರ್ದ ಅನುಕಾರಣಕ್ಕಾಗಿ ಎಲ್ಲಾರ್ದು ಅಧಿಕಾರಿ ಇದ್ದಾಗ ನಾವು ಹೇಳಿ ಹೋಗತ್ತೆ ಬಂದಿದ್ದ ವಿಷಯ. ಮತ್ತು ಅದಕ್ಕಾಗಿ ನೀನು ಒಂದು ಕೆಲಸ 5 ದಿವಸ ಸರ್ ನಮ್ಗೆ ಮಾಡಿಕೊಟ್ಟರು. ಸತತವಾಗಿ ಅಲ್ಲಿದ್ದು ಇಲ್ಲಿವರೆಗೆ ನಮ್ಮ PDO ಸರ್ ನಮ್ಗೆ ಯಾವತ್ತೂ ಸಹಕಾರ ಮಾಡ್ಕೊತ ಬಂದರು, ಎಲ್ಲರೂ ಮಾಡ್ಕೊತ ಬಂದರು. ನಮ್ಮ ಅಧ್ಯಕ್ಷರಂತೂ ಭಾಳ ಅಚ್ಚುಕಟ್ಟಾಗಿ ಕೆಲಸ ಅಂತೂ ಜೋರು ನಡೆಸ್ಯಾರ. ಇತ್ತೀಚಿನ ದಿವಸನೇ ಅವ್ರಂತೂ ಮನಾನ ಜೋರು ನಡೆಸ್ಯಾರ. ಈಗ 1 ವರ್ಷ ಆದಂತೂ ಕೆಲಸ ಯಾವ ಪೆಂಡಿಂಗ್ ಇಟ್ಟಿವಿ. ಅದಕ್ಕೆ ನಮಗೆ ಹಿಂದೆ PDO ಸರು ಏನ್ರಿ ಹೆಚ್ಚು ಕಡಿಮೆ ಏನ್ರಿ ಕಮ್ಮಿ ಆಗ್ಬಿಟ್ಟು ಏನೋ ಇದ್ರು ಅವರು ಒಂದು ಸ್ವಲ್ಪ ಸಹಾಯ ಸಹಕಾರ ಮಾಡ್ತಿರ್ತಾರೆ. ಇನ್ನೊಂದು ಸ್ವಲ್ಪ ಹೆಚ್ಚಿನ ಮಟ್ಟದಾಗ ನಮ್ಮ ಸಾಹೇಬ್ರಿಗೆ ಏನು ವಿನಂತಿ ಐತೆ ಅಂದ್ರೆ ಕೆರೆ ಒಂದು ಸ್ವಲ್ಪ ಕಂಟಿದು ಭಾಳ ಅದಾವು, ಅದು ಸ್ವಚ್ಛಗೊಳಿಸ್ಬೇಕಾಗೈತಿ, ನೀರಿನ ವ್ಯವಸ್ಥೆ ಮಾಡ್ಬೇಕಾಗೈತಿ. ಹಾರಿಗಿರಿ ಪುರಸಭೆಗಳು ಪುರಸಭೆ ಅಥವಾ ಮೂಳ್ಕೂರು ಪುರಸಭೆ ಅವು ಶೌಚಾಲಯದು 2 ಟ್ರ್ಯಾಕ್ಟರ್ ಟ್ರ್ಯಾಲಿ ಇರ್ತಾವೆ ಸರ್. ಅದೊಂದು ಸ್ವಲ್ಪ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಸರ್. ಒಂದು 2 ತರಿಸಿ ಅಲ್ಲಿಂದ ಸರ್, ಯಾಕಂದ್ರೆ ದೇವ್ರುಗಳು ಹೆಣ್ಮಕ್ಳು ಅವರು ಎಲ್ಲ ಬಂದಿರ್ತಾರೆ, ಜನಸಂಖ್ಯೆ ಜಾಸ್ತಿ ಇರ್ತೈತಿ. ಯಾಕಂದ್ರೆ ಪೈಸ್ ತೆರಿಬಿಟ್ರೆ ಆದ್ರೆ ಸ್ವಲ್ಪ ಅನುಕೂಲತೆ ಆಗ್ತೈತಿ. ಅದಟ್ಟು ಆಗ್ಬೇಕ್ರಿ. ಎಲ್ಲ ಕಡೆ ಬೀದಿ ದೀಪಗಳು ಅಳವಡಿಸೋದಾಗ್ಬೇಕ್ರಿ. ಗಟರ್ ಸ್ವಚ್ಛತೆ ಇಷ್ಟು ಮಾಡ್ಬೇಕಂತ ಹೇಳಿ ಸಾಹೇಬ್ರಲ್ಲಿ ಒಂದು ಕಳ್ಕೈಯಿಂದ ಮನವಿಯಿಂದ ಒಂದು ಮನವಿ ಮಾಡತ್ತಿದ್ವಿ. ಇದಕ್ಕೆ ನಮ್ಮ ರಾಮಕೃಷ್ಣ ದಳವಾಯಿ ಗುಡಿ ಅಧ್ಯಕ್ಷ ಅವರಂತೂ ಇಲ್ರಿ ಇವತ್ತು ಹಿಂಗೆ ಹೋಗೋಣ ಅಂದ ತಕ್ಷಣ ಬರತ್ತನ್ರಿ ಇದು ನಮ್ಗೆ ಹೋಗೋಣ ಅಂತ ಹೇಳಿ ಎಲ್ಲರೂ ಕೂಡಿ ಬಂದದ್ದು, ಎಲ್ಲ ಊರಿನ ಪ್ರಮುಖರ ಹಿರಿಯರ. ಈ ಸಂದರ್ಭದಲ್ಲಿ ಶ್ರೀ ಹುಲಿಕಾಂತೇಶ್ವರ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ಆದ ರಾಮಕೃಷ್ಣ ದಳವಾಯಿ, ಸಮಾಜ ಸೇವಕರು ಆದ ರಾಮನಗೌಡ ಪಾಟೀಲ, ಆನಂದ ವಡ್ಡರ, ಸದಾಶಿವ ಬಡಿಗೇರ, ಶ್ರಾವಣ ವಡ್ಡರ, ಆನಂದ ಸೂರನವರ, ಶಿವಾನಂದ ದಳವಾಯಿ ಸೇರಿ ಗ್ರಾಮದ ಅನೇಕ ಹಿರಿಯರು ಉಪಸ್ಥಿತರಿದ್ದರು. ಮಂಜುನಾಥ ಮಾಂಗ, ಟಿವಿ 24 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.